ಮಲ್ಕೊಳ್ಳೋಕೆ ಮೊದಲು ಆ ದೇವಿಗೆ ನಮಸ್ಕಾರ ಮಾಡಿದೆ ನಾವು ಮಲ್ಕೊಳ್ಳ. ಪೂಜೆ ಮಾಡಿದಂಥ ಅರ್ಚಕ ತನ್ನ ಪೂಜೆ ಸಾಮಾನನ್ನ ಸಾಯಂಕಾಲ ಬಿಟ್ಟು ರಾತ್ರಿ ಅವ್ನು ಸೈಕಲ್ ತುಳ್ಕೊಂಡು 6:30-7 ಗಂಟೆಗೆ ಬಂದಾಗ ಎಲ್ಲ ಗ್ರಾಮ ದೇವತೆಗಳು ಪರಿಹಾರ ಸಮೇತ ಮಂಟಪದಲ್ಲಿ ಕೂತಿದ್ರು. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಂದಿನಂತೆ ನಾನು ಈ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ. ಹೋದ ವಿಡಿಯೋದಲ್ಲಿ ಅಗ್ರಹಾರ ದಾಸರಲ್ಲಿರುವಂತಹ ಪಟೇಲಮ್ಮ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ವಿ. ಇದು ಪಾರ್ಟ್ 2 ವೀಕ್ಷಕರೇ. ಇದರಲ್ಲಿ ಅಮ್ಮನವರ ಪವಾಡಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರೋ ಅಷ್ಟು ಇನ್ನೂ ದೇವಸ್ಥಾನಗಳ ತೋರಿಸುವಂತಹ ಹುಮ್ಮಸ್ಸು ನಮ್ಮ ಚಾನಲ್ಗೆ ಬರುತ್ತೆ ವೀಕ್ಷಕರೇ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ವೀಕ್ಷಕರೇ, ಹೋದ ವಿಡಿಯೋದಲ್ಲಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದು, ಆದರೆ ಈ ಸತಿ ಅಮ್ಮನವರ ಪವಾಡಗಳು ಹಾಗೆ ಅಮ್ಮನವರ ಬಗ್ಗೆ ತಿಳ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ 3 ವಿಗ್ರಹಗಳು, ಇದೇ ಮೂಲ ವಿಗ್ರಹಗಳು ವೀಕ್ಷಕರೇ. ದಂಡಿನಿ ಮಂಡಿನಿ ಆ ಕಡೆ ಈ ಕಡೆ ಇರ್ತಾರೆ, ಮಧ್ಯದಲ್ಲಿ ಪಟೇಲಮ್ಮ ಇರ್ತಾರೆ. ಇದು ಈ ದೇವಸ್ಥಾನದ ವಿಶೇಷವಾಗಿರುವಂಥ ಶಕ್ತಿ ವೀಕ್ಷಕರೇ. ಯತ್ಯುತ್ತಾಸ ತದಾದೇವಿ ಗಂಭೀರ ಅಂತರ್ಗಿತ ಜಗೌ ದುರ್ಗಾ ಭಗವತಿ ಭದ್ರಾ ಏವಂ ದಾರ್ಯತೆ ಜಗತ್ತು. ವೀಕ್ಷಕರೇ, ತಾಯಿಯಾದವಳು ಎಲ್ಲ ಸಂಕಷ್ಟಗಳನ್ನು ಮೀರಿ ಗಟ್ಟಿಗಿಟ್ಟಿಯಾಗಿ ನಿಂತ್ಕೋತಾರೆ. ತಾಯಿಯನ್ನು ನೋಡಿದ್ರೆ ಎಲ್ಲರೂ ಭಯ ಬೀಳ್ತಾರೆ. ಆದರೆ ಅದೇ ತಾಯಿ ತನ್ನ ಮಕ್ಕಳಿಗೆ ಸುಮಧುರವಾಗಿರುವಂತಹ ಒಂದು ಶಾಂತಿ ನೆಮ್ಮದಿಯನ್ನು ಕೊಡ್ತಾಳೆ ಅನ್ನೋದು ಈ ಮಂತ್ರದ ವಿಶೇಷವಾದಂಥ ಅರ್ಥ ವೀಕ್ಷಕರೇ. ಹಾಗೆ ಈ ಅಮ್ಮನವರು ಇಲ್ಲಿ ಕೇಳಿದ್ದನ್ನು ಕೊಡುವಂತಹ ಕರುಣಾಮಯಿಯಾಗಿದ್ದಾರೆ. ಈ ಅಮ್ಮನವರ ವಿಶೇಷತೆಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ ಬನ್ನಿ. ಇದು ಅಗ್ರಹಾರ ದಾಸರಳ್ಳಿಯ ಗ್ರಾಮ ದೇವತೆ. ಸುಮಾರು 250-300 ವರ್ಷದ ಇತಿಹಾಸ ಇರತಕ್ಕಂಥ ಪುರಾಣ ಪ್ರಸಿದ್ಧ ಗ್ರಾಮ ದೇವತೆ ಪಟಾಲಮ್ಮ ದೇವಸ್ಥಾನ. ಈ ಗ್ರಾಮದ ಜೋಡಿದಾರರಾಗಿರ್ತಕ್ಕಂಥ ದಿವಂಗತ ನಾಗರಾಜನಯ್ಯನವ್ರ ಕುಟುಂಬದವರು ನಿರಂತರವಾಗಿ ಅವರ ಜಮೀನಲ್ಲಿ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ ಈ ಒಂದು ಗ್ರಾಮ ದೇವತೆ ಪಟಾಲಮ್ಮ. ಈ ದಾಸರಳ್ಳಿಯ ಮುಂಭಾಗದಲ್ಲಿ ಪಟಾಲಮ್ಮನ ಪಾದವನ್ನು ಒಳಗೊಂಡಂತೆ ಈ ಒಂದು ಬೃಹತ್ಕಾರವಾದಂಥ ಗ್ರಾಮ ದೇವತೆ ಪಟಾಲಮ್ಮನ ದೇವಸ್ಥಾನವನ್ನು ಭಕ್ತಾಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ ಕಳೆದ 45-50 ವರ್ಷಗಳಿಂದ ನಿರಂತರವಾಗಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇದು ಗ್ರಾಮ ದೇವತೆಯಾಗಿ ಇಲ್ಲಿ ಒಂದು ಇತಿಹಾಸವೇ ಇದೆ. ಕಳೆದ ಒಂದು 200-250 ವರ್ಷಗಳ ನಿರಂತರವಾದ ಪೂಜೆಯಲ್ಲಿ ಉತ್ತದಲ್ಲಿ ಇರ್ತಕ್ಕಂಥ ಸಂಚಾರ ಮಾತೆಯಾದಂಥ ನಮ್ಮ ಗ್ರಾಮ ದೇವತೆ ನಾಗಸ್ವರೂಪಿಯಾಗಿ ಇಲ್ಲೆಲ್ಲರಿಗೂ ದರ್ಶನವನ್ನು ಕೊಟ್ಟಿದ್ದಾರೆ, ಕಾಣಿಸ್ಕೊಳ್ತಾ ಇರ್ತಾರೆ. ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತೇಳಿ ಊರಿನ ಗ್ರಾಮಸ್ಥರು ಸಂಕಲ್ಪ ಮಾಡಿದಾಗ ಅಮ್ಮ ಸ್ವತಃ ಇಲ್ಲೇ ಇದ್ದು ಒಂದು ಆಶೀರ್ವಾದವನ್ನು ಮಾಡೋದ್ರ ಮುಖಾಂತರ ನಿರಂತರವಾದಂಥ ಒಂದು ದೇವಸ್ಥಾನವಾದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಇರ್ಬೋದು, ಹಳೆಯ ಪುರಾತನ ದೇವಸ್ಥಾನಕ್ಕೆ ನಿರಂತರವಾದಂಥ ಆಶೀರ್ವಾದದೊಂದಿಗೆ ಗ್ರಾಮಸ್ಥರು ಪ್ರತಿ ವರ್ಷ ಹಬ್ಬ ಹುಣ್ಣಿಮೆಗಳನ್ನು ಮಾಡ್ತಾ ಪ್ರತಿ ವರ್ಷ ಇಲ್ಲಿ ಗ್ರಾಮ ದೇವತೆಗೆ ಕೊಂಡವನ್ನಾಗುತ್ತೆ. ಇಡೀ ಊರಿನ ಜನ ಆರತಿಯನ್ನು ಎತ್ಕೊಂಡು ಬರೋದ್ರ ಮುಖಾಂತರ ತಾಯಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಈ ದೇವಸ್ಥಾನ ಸಾಕಷ್ಟು 200 ವರ್ಷದ ದೇವಸ್ಥಾನ ಶಿಥಿಲವಾಗಿತ್ತು. ಸನ್ಮಾನ್ಯ ವಿ ಸೋಮಣ್ಣನವರು ಈ ದೇವಸ್ಥಾನಕ್ಕೆ ಈ ಭಾಗದ ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಈ ದೇವಸ್ಥಾನಕ್ಕೆ ಸುಮಾರು 2.5-3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರ ಶ್ರಮದ ಫಲ ನಮ್ಮ ಇಡೀ ಅಗ್ರಹಾರ ದಾಸರಳ್ಳಿಯ ಸಮಸ್ತ ಗ್ರಾಮಸ್ಥರು ಈ ಒಂದು ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿ ದಾಸರಳ್ಳಿಯ ಜನತೆಗಾಗಿ ಒಂದು ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ನಿರಂತರವಾಗಿ ಇಲ್ಲಿ ಪ್ರತಿ ಶುಕ್ರವಾರ ಸಾಕಷ್ಟು ಜನ ಬರೀ ಅಗ್ರಹಾರ ದಾಸರಳ್ಳಿ ಅಲ್ಲ, ಬಸವೇಶ್ವರದ ಸುತ್ತಮುತ್ತಿನ ಎಲ್ಲ ಹೆಣ್ಣುಮಕ್ಕಳು ನಿಂಬೆಹಣ್ಣಿನ ಆರತಿ ಮಾಡುವುದರ ಮುಖಾಂತರ ವಿಶೇಷವಾಗಿ ಪೂಜಾ ಹರಕೆಗಳನ್ನು ಸಲ್ಲಿಸ್ತಾರೆ. ಭಾಳ ಶಕ್ತಿಪೀಠವಾಗಿರೋದ್ರಿಂದ ಇಲ್ಲಿ ಉತ್ತವನ್ನು ಸಹ ಹಾಗೆ ಉಳಿಸ್ಕೊಂಡು ನಾವು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಅಮ್ಮ ಈಗಲೂ ಕೂಡ ಸಂಚಾರ ಇದ್ದಾರೆ. ಇಲ್ಲಿ ಅಶ್ವತ್ಥ ಕಟ್ಟೆ ಇದೆ. ಹಾಗೆ ಪ್ರತಿ ವರ್ಷ ಇಲ್ಲಿ ಗ್ರಾಮ ದೇವತೆಯ ನವರಾತ್ರಿ ಉತ್ಸವ ವಿಶೇಷವಾಗಿ ನಡೀತದೆ. ವಿಶೇಷವಾದ ಪೂಜೆಗಳು, ಹಾಗೆ 3 ವರ್ಷಕ್ಕೊಂದ್ಸಲ ಗ್ರಾಮ ದೇವತೆ ಪಟಾಲಮ್ಮನ ಒಂದು ಜಾತ್ರಾ ಮಹೋತ್ಸವ ಕೂಡ ನಡೀತಾ ಬರ್ತಾಯಿದೆ. ಅದು ನಿಜ. 3 ಕಲ್ಲು ಸುಮಾರು 250-300 ವರ್ಷದಿಂದ ಏನು ನಡ್ಕೊಂಡು ಬರ್ತಾಯಿತ್ತು. 4 ಕಲ್ಲಿನ ಕಲ್ಲು ಕೂಚಗಳ ಒಂದು ಮಂಟಪದಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ದೇವಸ್ಥಾನ 1979-80ರಲ್ಲಿ ಈ ಜೋಡಿದಾರರ ಮಕ್ಕಳು ಮೊಮ್ಮಕ್ಕಳು ಜೀರ್ಣೋದ್ಧಾರ ಮಾಡಿ ಅಮ್ಮನವರನ್ನು ಮೂರ್ತಿ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅದು ನಂತರ ಆ ಪ್ರತಿಮೆ ಮಾಡಿರ್ತಕ್ಕಂಥ ಪ್ರತಿಷ್ಠಾಪನೆಯ ಮೂರ್ತಿಯನ್ನೇ ಇವಾಗೂ ಸಹ ಉಳಿಸ್ಕೊಂಡಿದ್ದೀವಿ. ಅದು ಯಾವುದೇ ರೀತಿಯ ಬದಲಾವಣೆಗಳನ್ನೇನು ಮಾಡಿಲ್ಲ. ಆ 3 ಕಲ್ಲು ಏನಿತ್ತು ಹಾಗೆ 80ರಲ್ಲಿ ಏನು ಒಂದು ಪ್ರತಿಷ್ಠಾಪನೆ ಮಾಡಿದ ದೇವತೆ ಅದನ್ನೇ ಉಳಿಸ್ಕೊಂಡು ದೇವಸ್ಥಾನದ ಪ್ರಾಂಗಣವನ್ನು ಮಾತ್ರ ಜೀರ್ಣೋದ್ಧಾರ ಮಾಡಿದ್ದೇವೆ. ನಾನು ವೇಣುಗೋಪಾಲ್ ಅಂತೇಳಿ ಪ್ರಧಾನ ಕಾರ್ಯದರ್ಶಿ, ಕಿಟ್ಟಣ್ಣ ಅಂತೇಳಿ ಉಪಾಧ್ಯಕ್ಷರು, ಹನುಮಂತರಾಯಪುರ ಖಜಾಂಚಿಯವರು, ಶಾಮಣ್ಣನವರು ಉಪಾಧ್ಯಕ್ಷರು, ಶಿವಣ್ಣನವರು ನಿರ್ದೇಶಕರು, ನರಸಿಂಹಮೂರ್ತಿ, ಶ್ರೀರಾಮು ಮತ್ತು ಮುನರಾಜಣ್ಣ ಇವರೆಲ್ಲರೂ ದೇವಸ್ಥಾನದ ನಿರ್ದೇಶಕರುಗಳು. ವೇಣು ಹೇಳ್ದಂಗೆ ಇದು 300-400 ವರ್ಷದ ಇತಿಹಾಸ ಇರತಕ್ಕಂಥ ನಮ್ಮ ದಾಸರಳ್ಳಿ ಗ್ರಾಮದ ಪಟಾಲಮ್ಮ ದೇವಿ. ಇದು ಇವಾಗ ನೀವೇನು ಮಾತು ಕೇಳಿದ್ರಿ ಅಂತಂದ್ರೆ ಅದು ಒಂದು 3 ಕಲ್ಲು ಇತ್ತಲ್ಲ, ಅದೇ ಮೂಲ ವಿಗ್ರಹ ಇಲ್ಲಿ. ಅದ್ರ ಒಳಗಡೆ ನಾವೆಲ್ಲ ಓಡಾಡ್ತಾ ಇದ್ವಿ ಸುಮಾರು ವರ್ಷ. ಇದೆಲ್ಲ ಜಮೀನು ಖಾಲಿ ಇದ್ದಾಗ ಎಲ್ಲ ಒಂದು ರೈತರು ಆರಂಭ ಮಾಡೋ ಟೈಮಲ್ಲಿ ಮಳೆ ಬಂದಾಗ ಅದ್ರ ಒಳಗಡೆ ನಾವೆಲ್ಲ ಓಡಾಡ್ತಾ ಇದ್ವಿ.
ಅದ್ರೊಳಗಡೆ. ಆಗ ಇದು ಅಷ್ಟೊಂದು ಇದಾಗಿರಲಿಲ್ಲ. ಅನಂತರ ಅದ್ರ ಒಳಗಡೆ ಸರ್ಪನ ಅಲ್ಲಿ ಸಂಚಾರ ಮಾಡ್ತಾಯಿದ್ದು ಬೇಕಾದಷ್ಟು ಜನ ನೋಡಿದ್ದಾರೆ ಅಲ್ಲಿ. ಅನಂತರ ಸುಮಾರು ವರ್ಷಗಳ ಭಾಳ ಶಿಥಿಲವಾಗಿತ್ತು, ಬರೀ 4 ಗೋಡೆ ಮಾತ್ರ ಇದ್ದಿದ್ದು. ಅನಂತರ ಇವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಸೋಮಣ್ಣವ್ರು ಇದಕ್ಕೆ ನಾವು ಗ್ರಾಮದವ್ರು ಎಲ್ಲರೂ ಹೋಗಿ ಕೇಳಿದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಕಟ್ಟಿದ. ಈಗಲೂ ಕೂಡ ಊರೊಳಗಡೆ ಒಂದು ಪಾದ ಇದೆ ಅಲ್ಲಿ. ಇವತ್ತು ಅದಕ್ಕೆ ಮೇಲ್ಗಡೆ ಏನು ನಾವು ಚಾವಣಿ ಏನು ಹಾಕಿಲ್ಲ, ಅದು ಓಪನ್ ಆಗಿರ್ಬೇಕಂತ. ಒಂದು ಜಾನಪದವಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಊರಿನ ಹಿರಿಯರೆಲ್ಲ ಸೇರಿಸಿ 4 ಕಲ್ಲು ಕುಚ್ಚಿದ ಒಂದು ಮಂಟಪವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಸಾಕಷ್ಟು ಸರ್ಪಗಳು ತೊಂದರೆ ಕೊಡ್ತಾಯಿತ್ತು. ಸಾಕಷ್ಟು ಸಲ ದೇವಸ್ಥಾನ ಕಟ್ಟಬೇಕು ಅಂತ ಬಂದಾಗ ಕಟ್ಟೋಕ್ಕಾಗಿರ್ಲಿಲ್ವಂತೆ. ಅದಾದಮೇಲೆ ಎಲ್ಲರೂ ನಿಂತು ಅಮ್ಮನ ಹತ್ರ ಸಂಕಲ್ಪ ಮಾಡ್ತಾರೆ, ನಾವೇನಾದರೂ ಇಲ್ಲೊಂದು ಮಂಟಪ ಕಟ್ಟಬೇಕು, ಒಂದು ಗುಡಿನ ಕಟ್ಟಬೇಕು ಅಂತ ಊರಿನವ್ರು ತೀರ್ಮಾನ ಮಾಡ್ಕೊಂಡಿದ್ರೆ ನೀವು ನನಗೆ ಯಾವುದೇ ರೀತಿಯ ತೊಂದರೆ ಕೊಡ್ದಾಗೆ ಈ ದೇವಸ್ಥಾನ ಕಟ್ಟೋದಕ್ಕೆ ನಮ್ಗೆ ಸಹಕಾರ ಮಾಡಬೇಕಮ್ಮ, ನೀನು ಕಾಣಿಸ್ಕೊಂಡ್ರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದಾಗ ಅವತ್ತು ಮಾಯಾದ ಅಮ್ಮ ಜೀರ್ಣೋದ್ಧಾರಲಾಗಿ ಆ 3 ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸಿಟಿಯಿಂದ ಒಬ್ಬ ಪುರೋಹಿತರನ್ನ, ಒಂದು ಅರ್ಚಕರನ್ನ ಕರೆಸಿ ಪ್ರತಿಷ್ಠಾಪನಾ ಪೂಜೆಯನ್ನು ಮಾಡಿಸಿದ್ರಂತೆ ಜೋಡಿದಾರರು. ಆ ಪೂಜೆ ಮಾಡಿದಂಥ ಅರ್ಚಕ ತನ್ನ ಪೂಜೆ ಸಾಮಾನನ್ನು ಸಾಯಂಕಾಲ ಬಿಟ್ಟು ಬೆಂಗಳೂರಿಗೆ ವಾಪಸ್ ಹೋದಾಗ, ಚಿಕ್ಕಪೇಟೆಗೋ ಎಲ್ಲೋ ವಾಪಸ್ ಹೋದಾಗ ರಾತ್ರಿ ಅವ್ನು ಸೈಕಲ್ ತುಳ್ಕೊಂಡು 6:30-7 ಗಂಟೆಗೆ ಬಂದಾಗ ಎಲ್ಲ ಗ್ರಾಮ ದೇವತೆಗಳು ಅಂದರೆ ಸರ್ಪರೂಪದಲ್ಲಿ ಅಮ್ಮ ಫುಲ್ ಎಲ್ಲ ಪರಿಹಾರ ಸಮೇತ ಮಂಟಪದಲ್ಲಿ ಕೂತಿದ್ರು. ಆ ಪೂಜಾರಿ ಭಯ ಬಿದ್ದಾಗ ಅಮ್ಮ, ನಾನು ನಿನ್ನ ತಾಯಿನೇ, ತಾಯಿ ಸ್ವರೂಪಿಯಾಗಿ ಬಂದು ನಾನು ಸಂತುಷ್ಟಳಾಗಿ ನೆಲೆಸಿದ್ದೀನಿ, ನನ್ನ ಪರಿಹಾರ ಪೂರ್ತಿ ಇಲ್ಲೇ ನೆಲೆಸಿದೆ, ನಾನು ಗ್ರಾಮ ದೇವತೆ ಆಗಿದ್ದೀನಿ, ನೀನು ಭಯ ಬೀಳ್ಬೇಡ, ನಾನು ಇಲ್ಲಿದ್ದೀನಿ ಅನ್ನೋ ಒಂದು ಕುರುವಾಗಿ ಆ ಪೂಜಾರಿನ ಅಗ್ರಹಾರ ದಾಸರಳ್ಳಿಯ ಗ್ರಾಮದ ಹೆಬ್ಬಾಗಿಲವರೆಗೂ ಕರ್ಕೊಂಬಂದು ಅಲ್ಲಿ ಪಾದದಲ್ಲಿ ತನ್ನ ಪಾದವನ್ನು ಇಟ್ಟು ಸ್ಪರ್ಶ ಮಾಡಿ ಹೋದ್ರು ಅಂತೇಳಿ ಅದೊಂದು ಪುರಾಣ ಪ್ರಸಿದ್ಧವಾದಂಥ ದಂತಕಥೆ ಹಿನ್ನೆಲೆ ಇದೆ. ಆಮೇಲೆ ಒಂದು ವಿಸ್ಮಯ ನಡೆಯುತ್ತೆ ಇಲ್ಲಿ. ದೇವಸ್ಥಾನ ಎಲ್ಲ ಕಿತ್ತಾಕ್ಬೇಕಂತ ಬಂದಾಗ ಕಿತ್ತಾಕ್ಬಿಟ್ಟು ಇಲ್ಲಿ ಒಂದು ಬಾಲಮಂದಿರ ಕಟ್ಟಿದ್ವಿ ನಾವು. ಈಗ ನಾವೇನು ನಿಂತಿದ್ದೀರಿ ಇಲ್ಲೊಂದು ಬಾಲಮಂದಿರ ಕಟ್ಟಿದ್ವಿ. ಸರಿ, ಎಲ್ಲ ತೆಗೆದಾಕ್ತಾ ಸಂದರ್ಭದಲ್ಲಿ ನೀನು ಅವತ್ತು ಇದ್ದಲ್ಲ, ನಾನು ಮತ್ತು ವೇಣು ಮತ್ತು ಇಂಜಿನಿಯರ್ ಚಿದಾನಂದ್ ಅಂದ್ಬಿಟ್ಟು ನಾವು 3-4 ಜನ ರೌಂಡ್ ಹೊಡ್ಕೊಂಡು ಬರ್ತಾಯಿದ್ವಿ. ದೇವಸ್ಥಾನ ನೋಡ್ಕೊಂಡು ಬರಬೇಕಂದ್ರೆ ಎಲ್ಲ ತೆಗಿಬೇಕಂತಂದರೆ ಸುಮಾರು ಒಂದು 6 ಅಡಿ ದಪ್ಪ ಕಲ್ಲು, ಆ ಮೇಲ್ಗಡೆ ಕಲ್ಲಿತ್ತಲ್ವ, ಆ ಕೆಲಸ ಮಾಡ್ತಾಯಿದ್ರು ಅವರು. ನಾವೆಲ್ಲ ನೋಡ್ಕೊಂಡು ಇಲ್ಲಿಗೆ ಬಂದಾಗ ಆ ಕಲ್ಲು ದಬಾರು ಒಂದು ಬಿದ್ದೋಗ್ಬಿಡ್ತದೆ. ನಮಗೆ ಇಲ್ಲಿ ಬಂದಿದ್ದವ್ರಿಗೆ ಒಂಥರ ಭಯ ಆಗೋಗ್ಬಿಡ್ತು. ಹೋಗಿ ನೋಡಿದ್ರೆ ಅಷ್ಟೊತ್ತಿಗೆ ಅವ್ರು ಏನು ಮಾಡೋರೆ, ಆ ಕಡೆ ಪಕ್ಕಕ್ಕೆ ಜರುಗೋದು ಒಂದು 5 ಅಡಿ 10 ಅಡಿ ಜರುಗವ್ರೆ. ಆ ಒಂದು 2 ನಿಮಿಷ ನನ್ನ ತಾಯಿ ಒಂದು ಪ್ರಾಣಾಪಾಯದಿಂದ ಪಾರಾದರು. ಅವಾಗ ಅಮ್ಮ ಕಾಣಿಸ್ಕೊಂಡು ಹೋದ್ರು. ಆಮೇಲೆ ಸುಮಾರು ಜನಕ್ಕೆ ಅಲ್ಲಿ ಹುತ್ತ ಇತ್ತಲ್ವ, ಆ ಹುತ್ತ ನಾವು ಪಕ್ಕದಲ್ಲೆಲ್ಲ ತೆಗೆದಾಗ ಆ ಸರ್ಪ ಅಲ್ಲಿ ಸಂಚಾರ ಮಾಡಿರೋ ಇದು ಗುರುತು, ಹೆಜ್ಜೆ ಗುರುತೆಲ್ಲ ನಮಗೆ ಕಾಣಿಸ್ತಾ ಹೋಗುತ್ತೆ. ಹೌದು, ಆ ಹುತ್ತನ ಹಂಗೆ ನಾವು ಉಳಿಸ್ಕೊಂಡಿದ್ವಿ. ದೇವಸ್ಥಾನದ ಒಳಗಡೆ ಈಗಲೂ ನೀವು ನೋಡ್ಬೋದು, ಅದನ್ನು ಹಂಗೆ ಉಳಿಸ್ಕೊಂಡಿದ್ವಿ. ಏನೋ ಒಂದು ದೈವಶಕ್ತಿ. ಬಟ್ ಇದ್ರದ್ದು ಇತಿಹಾಸ ಬೇಕಾದಷ್ಟು ಇದೆ ಹೇಳ್ಬೇಕಂದ್ರೆ, ಇದು ಭಾಳ ಇದೆ. ಸ್ಟಾರ್ಟ್ ಆಗಿದ್ದು ಹಂಗೆ ಜೋಡಿ ಜಮಾನ್ದಾರರಿಂದ ಶುರು ಆಗಿದ್ದು. ಹೌದು. ನಮಸ್ಕಾರ. ನಾನು ಪಟಾಲಮ್ಮ ದೇವಸ್ಥಾನದ ಎದುರುಗಡೆ ವಾಸವಾಗಿರೋವಳು. ನಾವು ಬಂದಾಗಿಂದ ತುಂಬ ಚಿಕ್ಕದಾಗಿರೋವಂಥ ದೇವಸ್ಥಾನ ಪ್ರಖ್ಯಾತಿಯಾಗಿ ಈಗ ದೊಡ್ಡ ಗರ್ಭಗುಡಿಯಾಗಿ ಪ್ರಖ್ಯಾತಿಯಾಗಿದೆ. ಆದರೆ ಚಿಕ್ಕ ಗುಡಿ ಇದ್ದಾಗ್ಲೂ ನಾವು ಹೊಸದಾಗಿ ಮನೆಗೆ ಬಂದಾಗ ನಮಗೆ ಆಶ್ಚರ್ಯ, ಗ್ರಾಮ ದೇವತೆಗೆ ಇಷ್ಟು ಪ್ರಾಶಸ್ತ್ಯವಿದೆಯಾ ಅಂತ ಆಶ್ಚರ್ಯ ಆಯಿತು. ಆದರೆ ಜನ ರಾತ್ರಿ ಆಗಲಿ 11 ಗಂಟೆ ಆಗಲಿ ರಾತ್ರಿ ಜನ ಹೋಗಿ ಬಂದವರೆಲ್ಲ ನಮಸ್ಕಾರ ಮಾಡದೆ ಹೋದವರಲ್ಲ. ಇದು ನೋಡಿ ನಮಗನ್ನಿಸ್ತು, ಇದೇನಿದು ತುಂಬ ಪ್ರಖ್ಯಾತಿ ಪಡೆದಿರೋ ದೇವಿ ಇರಬೇಕು ಇದು ಅಂತ. ಹಾಗೆ ನಾವು ಕೂಡ ಇದನ್ನು ನಂಬಿ ನಮ್ಮ ಮನೆ ಎದುರುಗಡೆನೇ ಇರೋದರಿಂದ ನಮಸ್ಕಾರ ಮಾಡಿ ನಮ್ಮ ಕೈಲಾಗಿ ಸೇವೆ ಸಲ್ಲಿಸಿ ಆ ತಾಯಿನ ನೋಡ್ದಿರೋ ದಿನ ಹೊರಗಡೆ ಮಲ್ಕೊಳ್ಳೋಕೆ ಮೊದಲು ಆ ದೇವಿಗೆ ನಮಸ್ಕಾರ ಮಾಡಿದೆ ನಾವು ಮಲ್ಕೊಳ್ಳ. ಆ ಥರ ಆಗಿ ನಮಗೀಗ ಆ ದೇವಿ ಮಹತ್ವ ಏನು ಅಂತ ಗೊತ್ತಾಗಿದೆ. ತುಂಬ ನಂಬಿಕೆ ಇರುವಂಥ ದೇವಿ ಅವಳು. ನಮಗೆಲ್ಲರಿಗೂ ಸುಖ, ಶಾಂತಿ, ಸೌಭಾಗ್ಯ, ಸಂಪತ್ತು
ಎಲ್ಲ ಕೊಟ್ಟಿರೋರು ತಾಯಿ. ಯಾವಾಗಲಾರು ಆಕೆ ನಾವು ನೋಡ್ಕೊಂಡು ಬಂದಾಗ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಇಂಥ ದೇವಸ್ಥಾನದ ಹತ್ತಿರ ಇರೋ ನಾವುಗಳು ತುಂಬ ಧನ್ಯರು. ನಮಸ್ಕಾರ, ನನ್ನ ಹೆಸರು ಮಾನಸ ಅಂತ. ನಾವು ಇದೇ ಬಸವೇಶ್ವರ ನಗರದಲ್ಲಿ ಒಂದು 27 ವರ್ಷದಿಂದ ಇದ್ದೀವಿ. ಇದು ತುಂಬ ಪುರಾತನ ದೇವಸ್ಥಾನ, ಪಟಾಲಮ್ಮ ದೇವಿ ದೇವಸ್ಥಾನ ಅಂತ. ಇಲ್ಲಿ ದೇವಿ ತುಂಬ ಪವರ್ಫುಲ್ ಇದ್ದಾರೆ. ನೀವು ಪ್ರತಿಯೊಂದು ಬೇಡ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ, ಸಕ್ಸಸ್ ಆಗುತ್ತೆ. ನಾವು ಸಹ ಬೇಡ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಿದೆ. ನಮ್ಮ ಅಂಗಡಿ ಇದೆ, ವ್ಯಾಪಾರ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ದೇವಿನ ನೀವೇನು ಪ್ರಾರ್ಥನೆ ಮಾಡಿಕೊಂಡ್ರು ಆರಾಮಾಗಿ ಎಲ್ಲ ಸಕ್ಸಸ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ನನ್ನ ಹೆಸರು ಕಿರಣ್ ಜೋಶಿ ಅಂತ. ಈ ಬಸವೇಶ್ವರ ನಗರದಲ್ಲಿ ಸುಮಾರು 7-8 ವರ್ಷದಿಂದ ಇದ್ದೇವೆ. ಈ ದೇವಸ್ಥಾನಕ್ಕೆ ಸುಮಾರು 3-4 ವರ್ಷದಿಂದ ಈ ಹತ್ತಿರದಲ್ಲೇ ಇರೋದ್ರಿಂದ ಬರ್ತಾ ಇರ್ತೇವೆ. ಇಲ್ಲ ಪುನರ್ ನಿರ್ಮಾಣ ಆಗಿದೆ, ತುಂಬ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಒಳ್ಳೆ ದೇವಸ್ಥಾನಕ್ಕೆ ದರ್ಶನ ಪಡೆಯಲು ಬರೋ ಭಕ್ತಾದಿಗಳಿಗೆ ಕೂತ್ಕೊಳ್ಳೋಕೆ ಜಾಗ ಚೆನ್ನಾಗಿ ಮಾಡಿದ್ದಾರೆ. ದೇವಿ ಅನುಗ್ರಹ ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ. ಒಳ್ಳೆ ಈ ದೀಪೋತ್ಸವಕ್ಕೋಸ್ಕರ ಮನೆಯ ಎಲ್ಲ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ಗಳು ಒಟ್ಟಿಗೆ ಬಂದಿದ್ದೇವೆ. ಈ ದೇವಸ್ಥಾನ ತುಂಬ ಗ್ರಾಮ ದೇವತೆ, ಶಕ್ತಿ ದೇವತೆ ಇರೋದರಿಂದ ಸುಮಾರು ಶತಮಾನಗಳ ಒಂದು ಇತಿಹಾಸ ಇರುವಂಥ ದೇವಸ್ಥಾನ. ಹತ್ತಿರದಲ್ಲೇ ಇರೋ ಜಾಗದಲ್ಲಿ ಇರ್ತಿದ್ವಿ. ಹಾಗಾಗಿ ಸಮಸ್ಯೆಗಾಗೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೀವಿ. ಸ್ನೇಹಿತರೆ, ವಿಶೇಷ ದಿನಗಳಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಇದಾಗಿತ್ತು ಈ ದೇವಸ್ಥಾನದ ವಿಶೇಷತೆ ಮಾಹಿತಿ. ವೀಕ್ಷಕರೇ, ಇನ್ನೊಂದು ನನ್ನ DM ಅಲ್ಲಿ ಎಲ್ಲರೂ ಕೇಳ್ತಿರೋದು ದೇವಿಯ ಆ ದೇವಸ್ಥಾನದ ಅಡ್ರೆಸ್ನ ಕರೆಕ್ಟಾಗಿ ಹೇಳಿ ಅಂತ. ಏನಿಲ್ಲ ವೀಕ್ಷಕರೇ, ನಾವು ಮೆಜೆಸ್ಟಿಕ್ಕಿಂದ ಅಗ್ರಹಾರ ದಾಸರಳ್ಳಿ ಸಿಗ್ನಲ್ಗೆ ಬಂದು ಆ ಸಿಗ್ನಲ್ಲಿಂದ ರೈಟ್ ತೊಗೊಂಡು ಡೆಡ್ ಹ್ಯಾಂಡ್ ಹೋದರೆ ಅಲ್ಲಿ ನಿಮಗೆ ಒಂದು ಆರ್ಚ್ ಸಿಗುತ್ತೆ ವೀಕ್ಷಕರೇ. ಡೆಡ್ ಹ್ಯಾಂಡಿಂದ ಸ್ವಲ್ಪ ಹಿಂದೆಯೇ ಒಂದು ಲೆಫ್ಟಲ್ಲಿ ಒಂದು ಆರ್ಚ್ ಸಿಗುತ್ತೆ. ಆ ಆರ್ಚ್ ಒಳಗಡೆಗೆ ಹೋದರೆ ಅಲ್ಲಿ ಪಟೇಲಮ್ಮನ ದೇವಸ್ಥಾನ ಇದೆ. ಇನ್ನೊಂದು ಅಡ್ರೆಸ್ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡೇ ಬಂದರೆ ಅಲ್ಲಿ ಸಿಗುತ್ತೆ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಇದು ಶ್ರೀ ಅಗ್ರಹಾರ ದಾಸರಳ್ಳಿಯ ಪಟೇಲಮ್ಮ ದೇವಿಯ ಕಡೆಯ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಆ ತಾಯಿ ಕೃಪಾಕಟಾಕ್ಷ ಸದಾ ಇರಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ನಾವು ಅಮ್ಮನವ್ರ ಹತ್ರ ಬೇಡ್ಕೋತೀವಿ. ಹಾಗೆ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ಸ್ಫೂರ್ತಿ ಆಗುತ್ತೆ ವೀಕ್ಷಕರೇ.